ಹಾಯ್ ನಮಸ್ತೆ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನೋಡಿ, ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಒಂದು ಆದೇಶ ಬಂದಿದೆ. ಅಂದರೆ ದಿನಾಂಕ 30/6/2024 ನಡೆದಿದ್ದಂತಹ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 1 ಮತ್ತು 2ರ ಕೀ ಉತ್ತರಗಳನ್ನು ನಾಳೆ, ಅಂದರೆ ಇಲ್ಲಿದೆ ನೋಡಿ, ದಿನಾಂಕ 8/7/2024 ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ದಿನಾಂಕ 8/7/2024 ಕೀ ಉತ್ತರಗಳು ಇಲಾಖೆಯಿಂದ ಬರುತ್ತೆ ಅಂತ. ಇನ್ನು ಇದರ ಮುಂದುವರೆದು ಇನ್ನೊಂದು ದಿನಾಂಕವನ್ನು ಕೊಟ್ಟು 13/7/2024 ಅಂತ ಇದೆ ಇಲ್ಲಿ. ಈ ಡೇಟ್ ಒಳಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತ. ನಿಮಗೇನಾದರೂ ಅವ್ರು ಬಿಟ್ಟಂತಹ ಕೀ ಆನ್ಸರ್ಗಳ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಅದಕ್ಕೆ ತಕ್ಕಂತಹ ಸಾಕ್ಷ್ಯಾಧಾರಗಳನ್ನು ನೀವು ಹುಡುಕಿ, ಅದು ಗೌರ್ಮೆಂಟ್ ಎಡಿಷನ್ ಪುಸ್ತಕಗಳನ್ನು ಮಾತ್ರ ಹುಡುಕಿ ಅವ್ರು ಕೊಡ್ತಾರೆ. ನಾಳೆ ಕೀ ಆನ್ಸರ್ ಪ್ರಕಟಗೊಂಡ ನಂತರ ಹೇಗೆ ನೀವು ಅಬ್ಜೆಕ್ಷನ್ ಹಾಕಬೇಕು, ಯಾರಿಗೆ ಹಾಕಬೇಕು ಅಂತ ಕಂಪ್ಲೀಟಾಗಿ ಒಂದು ಡೀಟೇಲನ್ನು ಕೊಡ್ತಾರೆ. ಅದಕ್ಕೆ ನೀವು ವಿತ್ ಪ್ರೂಫ್ ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಅನುಮಾನ ಇದೆ, ಯಾವ ಪ್ರಶ್ನೆಗೆ ಅನುಮಾನ ಇದೆ, ಅದಕ್ಕೆ ಇದು ಹಾಕಬೇಕಿತ್ತು ಆನ್ಸರ್ ಅಂತೇಳಿ ನೀವೇನಾದರೂ ಅಂದ್ಕೊಂಡಿದ್ರೆ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ 13/7/2024 ಅಂತ. ನೋಡಿ, ಒಮ್ಮೆ ಗಮನಿಸಿ. ನಾಳೆ ಈಗ ಇದು ಬರುತ್ತೆ ನಿಮಗೆ ಕೀ ಆನ್ಸರು. ಅದು ಬಂದ ತಕ್ಷಣ ನಿಮ್ಗೆ ಏನಾದರೂ ಅನುಮಾನಗಳಿದ್ದರೆ 13ನೇ ತಾರೀಕು, ಇದೇ ತಿಂಗಳ 13ನೇ ತಾರೀಕು ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತಹ ಈ ವಿಚಾರವನ್ನು ಪತ್ರಿಕೆಗಳಲ್ಲಿ ಕೂಡ ಪ್ರಕಟ ಮಾಡಿದ್ದಾರೆ. ಇಲ್ಲಿ ನೋಡಿ, KTET ಉತ್ತರ ಜುಲೈ 8ಕ್ಕೆ ಪ್ರಕಟ ಅಂತ ಈ ದಿನದ ಪತ್ರಿಕೆಯಲ್ಲೂ ಕೂಡ ಇದು ಪ್ರಕಟಗೊಂಡಂಥ ಒಂದು ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೀವಿ. ಓಕೆ, ಯಾರೆಲ್ಲ TET ಪರೀಕ್ಷೆಯನ್ನು ಬರೆದಿದ್ದೀರೋ ನಾಳೆಯ ದಿನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆನ್ಸರ್ಗಳು ಎಷ್ಟಾಗಿದ್ದಾವೆ. ಮತ್ತು ಅದರಲ್ಲಿ ಏನಾದರೂ ಅನುಮಾನಗಳಿದ್ದರೆ ಇದೇ ತಿಂಗಳ ಅಂದರೆ ಜುಲೈ 13ನೇ ತಾರೀಕುವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅನ್ನೋ ಒಂದು ಮಾಹಿತಿ ಕೂಡ ನಿಮಗಿರಲಿ ಅಂತ ಹೇಳ್ತಾ, ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಆಲ್ ದಿ ವೆರಿ ಬೆಸ್ಟ್.